ಬಾಲಕೃಷ್ಣ ಕುಟುಂಬ ಮಗಳು ಗೀತಾ ಬಾಲಿ ಬಹಳ ಡ್ರಾಮಾ, ಒಗ್ಗಟ್ಟಿಲ್ಲ, ಒಬ್ರು ಕಂಡ್ರೆ ಒಬ್ರಿಗೆ ಆಗ್ತಾ ಇಲ್ಲ. ಇಲ್ಲೇನು ಅಭಿಮಾನಿ ಸುಡಿಯಲ್ಲಿ ನಮ್ಮಲ್ಲೇ ಒಂದು 4 ಜನ ಕಿತ್ತಾಟ ಇದೆ. ಎಲ್ಲ ಅಭಿಮಾನಿಗಳು ಅವನಿಗೆ ಕಡುವಾಣ ಆಗ್ತಿರಿ ಮುಂದಕ್ಕೆ ವಿಷ್ಣು ಹೆಸರಿಗೆ ಕಪ್ ಚುಕ್ಕೆ ತರ್ತಾನೆ. ಏನು ಪ್ರಯೋಜನ ಇಲ್ಲ. ಅವರು ನರಸತ್ತು ನಾಮ ಅವ್ರಿಗೊಂದು 60 ಅಡಿ ಕೊಟ್ಟು ಅದೇ ಜಾಗದಲ್ಲಿ ನಿರ್ಮಿಸೋವರೆಗೂ ನಾವು ಬಿಡಲ್ಲ. ಅನೇಕ ಹೆಣ್ಮಕ್ಳಿಗೆ ಇವತ್ತು ಏನಾದರೂ ಗೌರವ ಸಿಗ್ಬೇಕಾದ್ರೆ ವಿಷ್ಣು ಸಾರ್ ಯಾರು ಬಿಲ್ಡರ್ಸ್ ಕಟ್ತಾ ಇದ್ದಾರೋ ನಮ್ಮನ್ನು ನಿಲ್ಸ್ಬಿಟ್ಟು ಪ್ಲಾಸ್ಟಿಕ್ ಮಾಡ್ತಾರೆ. ಇದು ಸತ್ಯ. ಫಿಲ್ಮ್ ಚೇಂಬರ್ಗೆ ಹೋಗಿದ್ವಿ ಅಂತ ಹೇಳಿದ್ರಿ, ಸೊ ಅಲ್ಲಿ ಯಾವ ರೀತಿ ನಿಮ್ಗೆ ರೆಸ್ಪಾನ್ಸ್? ಅವರು ಏನಾಗಿಲ್ಲ ಮೇಡಮ್, ಅವರು ಕೈಗೊಂಬೆ ಭಾರತೀಯ ಅಮ್ಮರು ನಿನಗೆ ಇದ್ದು ಬೆಳಗ್ಗೆವರೆಗೆ ಅದನ್ನ ಸೇವೆ ಸಲ್ಲಿಸಿ ಆ ಪುಣ್ಯ ನನಗೆ ಸಿಕ್ತು. ಅದರಿಂದ ಏನಾಗಿದೆ ಅಂದ್ರೆ ನಾವು ಅಂತಿಕ ಸಂಸ್ಕಾರ ಮಾಡಬೇಕು. ನಾನೇ ಅದನ್ನ ಬರ್ದು ಮಾಡಿ ಸರ್, ಇವತ್ತು ಫ್ರೀಡಂ ಪಾರ್ಕ್ ನಲ್ಲಿ ಹೋರಾಟ ಮಾಡ್ತಾ ಇದ್ದೀರಾ. ಈ ಹೋರಾಟ ಎಲ್ಲಿವರೆಗೂ ನಡೆಯುತ್ತೆ ಅಂತ? ಏನು ಇವತ್ತು ನಮ್ಮ ವಿಷ್ಣು ಅಣ್ಣನಿಗೆ ಅನ್ಯಾಯ ಆಗಿದೆ. ಅಭಿಮಾನ ಸುಡಿಯಲ್ಲಿ ತೆಗೆದಾಕಿದ್ದಾರೆ, ಅದನ್ನ ಮತ್ತೆ ಪುನಃ ಸ್ಥಾಪಿಸಬೇಕು. ಅದರಿಂದ ಏನಾಗಿದೆ ಅಂದರೆ ನಾವು ಅಂತಿಕ ಸಂಸ್ಕಾರ ಮಾಡಬೇಕು. ನಾನೇ ಅದನ್ನು ಬರ್ದು ಮಾಡಿದ್ದು. ಅವ್ರ ಮನೆಯವರು ಬೆಳಗ್ಗೆಯಿಂದ ಅವರು ಎಲ್ಲ ಟಯರ್ಡ್ ಆಗಿದ್ರು. ಅಗ್ನಿ ಪರೀಕ್ಷೆ ಮಾಡಿಬಿಟ್ಟು ಅವ್ರ ಮನೆ ಅಡುಗೆ ಬಟ್ಟ ಹಾಕ್ಬಿಟ್ಟು ಹೋಗ್ಬಿಟ್ರು. ಭಾರತೀಯ ಅಮ್ಮರು ನಿನಗೆ ಇದ್ದು ಬೆಳಗ್ಗೆವರೆಗೆ ಅದನ್ನು ಸೇವೆ ಸಲ್ಲಿಸಿ ಆ ಪುಣ್ಯ ನನಗೆ ಸಿಕ್ತು. ನಿಜವಾಗ್ಲೂ ವಿಷ್ಣು ಅಣ್ಣನ ಪುಣ್ಯ, ಆ ಭಗವಂತನಿಗೆ ಗೊತ್ತಾದ ಸತ್ಯಾಂಶ ನಿಜ. ಉದಯ ಟಿ ವಿನಲ್ಲಿ ಬೇಕು ತಗೊಳ್ಳಿ, ನಾನು ಮಾತಾಡಿದ್ದೀನಿ. ಅವತ್ತು ನನ್ನ ಸೇವೆ ನನ್ನ ರಿಪೋರ್ಟ್ ತೊಗೊಂಡೋಗಿದ್ದಾರೆ. ನಾನು ಏನು ಮಾಡ್ತಾಯಿದ್ದೇನೆ, ಏನು ಇವತ್ತು ಸತ್ಯ ಹರಿಚಂದ್ರ ಮಶಾಣದಲ್ಲಿ ಒಬ್ಬನಿಗೆ ಅವಕಾಶ, ಸತ್ಯ ಹರಿಚಂದ್ರ ಮಶಾಣದಲ್ಲಿ ಒಬ್ಬ ಏನೋ ರುದ್ರ ಭೂಮಿಯಲ್ಲಿ ಸೇವೆ ಮಾಡೋಕ್ಕೆ ಅವಕಾಶ ಸಿಕ್ತು, ನನಗೂ ಸಿಕ್ತು. ಅದಕ್ಕಿಂತ ಪುಣ್ಯ ಇನ್ನೇನು ಬೇಕು. ವಿಷ್ಣು ಸಾರ್ಗೆ ನಾನು 1979ರಿಂದ ಅಭಿಮಾನಿಯಾಗಿ ಇಲ್ಲಿ ತನಕ ಸೇವೆ ಸಲ್ಲಿಸ್ಕೊಂಡ್ಬರ್ತಾ ಇದ್ದೀನಿ. ಮೈಸೂರಲ್ಲಿ ಕೂಡ ವಿಷ್ಣು ಸ್ಮಾರಕ ಸಿಕ್ತು. 3 ಸರ್ಕಾರಗಳು ಬಂಧಿಸಿದ್ದಾರೆ. ಭಾರತೀಯ ಅಮ್ಮ ಅನಿರುದ್ಧವರು 7 ವರ್ಷ ಪ್ರಯತ್ನ ಪಟ್ಟಿದ್ದಾರೆ. ಅದಕ್ಕೆ ಜಯ ಸಿಕ್ತು. ಎಲ್ಲ ಅಭಿಮಾನಿಗಳು ಸಹಕರಿಸಿದ್ದಾರೆ. ರೈತ ಬಾಂಧವರು, ಆಟೋ ಚಾಲಕರು ಮತ್ತು ಅನೇಕ ದಲಿತ ಸಂಘಟನೆಯವರು, 100 ಸಂಘಟನೆಯವರು ನಮ್ಮ ಕೈ ಜೋಡಿಸಿ ನಮಗೆ ಮೈಸೂರಲ್ಲಿ ಸ್ಮಾರಕ ಆಗಿದೆ. ಅದು ಸಮಾಧಾನ ತಂದಿದೆ. ಇಲ್ಲೇನು ಅಭಿಮಾನಿ ಸುಡಿಯಲ್ಲಿ ನಮ್ಮಲ್ಲೇ ಒಂದು 4 ಜನ ಕಿತ್ತಾಟ ಇದೆ. ಕೆಳು ಅಭಿಮಾನಿಗಳು ಇತ್ತೀಚೆಗೆ ಬಂದು ನಾನು ಇದನ್ನ ವಿಷ್ಣು ಸ್ಮಾರಕ ಮಾಡ್ತೀನಿ ಅಂತೇಳಿ ಬುರುಡೆ ಬಿಟ್ಕೊಂಡು ಇಲ್ಲಿ ಸ್ಥಳದೆಲ್ಲ ಸೇರಿಕೊಂಡು ವ್ಯಾಪಾರೀಕರಣ ಮಾಡಿಕೊಂಡು ವಿಷ್ಣು ಹೆಸರನ್ನ ಕುಟುಂಬನ ವಿರೋಧಿಸ್ತಾ ಬರ್ತಾ ಇದ್ದಾನೆ ಆ ಮನುಷ್ಯ. ಎಲ್ಲ ಅಭಿಮಾನಿಗಳು ಅವನಿಗೆ ಕಡುವಾಣ ಆಗ್ತೀರಿ ಮುಂದಕ್ಕೆ. ಅವನು ಯಾವುದೇ ಆಗಲಿ, ಈಗ ನಾನು ವಿಷ್ಣು ಸಾರ್ನ ಮನೆ ಕುಟುಂಬಕ್ಕೆ ಸೇರ್ತೀನಿ, ನಾನು ಸಮಯ ಕೇಳ್ತಾ ಇದ್ದೀನಿ. ನಾನು ಬ್ಲಾಕ್ ಲಿಸ್ಟಲ್ಲಿ ಹಾಕ್ಬಿಟ್ಟಿದ್ದಾರೆ. ಅವ್ರು ಕರೆದ್ರೆ ನಾನು ಹೋಗ್ತೀನಿ ಅಂತೇಳಿ ಇಷ್ಟು ದಿನಕ್ಕೆ ವಿರೋಧ ಮಾಡ್ಕೊಂಬಂದ. ಈಗ ಯಾರು ಅವನ್ನ ಕ್ಯಾರ್ ಮಾಡಲ್ಲ. ಅದಕ್ಕೋಸ್ಕರ ಈಗ ಬರ್ತಾ ಇದ್ದಾನೆ. ನಾನು ಬಂದು ಸೇರ್ಕೊಂಡು ತಿರ್ಗಾ ಮತ್ತೆ ಇಳಿದ ಸ್ಥಳದಲ್ಲ ಹೇಳಿ ವ್ಯಾಪಾರ ಮಾಡಿಕೊಂಡು ವಿಷ್ಣು ಹೆಸರಿಗೆ ಕಪ್ ಚುಕ್ಕೆ ತರ್ತಾನೆ, ಮಸಿ ಬೆಳಿತಾನೆ. ಅದಕ್ಕೆ ಅವಕಾಶ ನಾವು ಕೊಡಲ್ಲ. ನಾವೆಲ್ಲ ವಿಷ್ಣು ಅಣ್ಣನ ಅಭಿಮಾನಿ. ನಾನು ಕರ್ನಾಟಕ ವಿಷ್ಣು ಸೇನೆ ರಾಜ್ಯಾಧ್ಯಕ್ಷ ವಿಷ್ಣು ಸೇನೆ ಸುಮಾರು 50 ವರ್ಷಗಳಿಂದ, ಸಣ್ಣ ಹುಡುಗನಿಂದ 5 ವರ್ಷದ ಹುಡುಗನಿಂದ ಅಭಿಮಾನಿ ಆಗಿದ್ದೀನಿ. ಏನೋ ಸಣ್ಣ ಹುಡುಗನಲ್ಲಿ ವಿಷ್ಣು ಪಿಕ್ಚರ್ಗಳಲ್ಲಿ ಸಣ್ಣ ಪಾತ್ರ ಮಾಡ್ತಾರಲ್ಲ, ಆ ರೀತಿ ನನಗೂ ಒಂದು ದೊಡ್ಡವರು ನನಗೆ ನೀತಿ ಪಾಠ ಹೇಳಿದ್ರು. ವಿಷ್ಣು ಸಾರು ಆ ಸ್ಟೈಲು, ಆ ಏರ್ ಸ್ಟೈಲು, ಸಿಂಗಾಪುರದ ರಾಜಕುಳ್ಳ, ಕಳ್ಳಕುಳ್ಳ, ಭೂತ ಹೆಣ್ಮಗ ಅಯ್ಯು, ಬಂಧನ, ಜಿಮ್ಮಿಗಲ್ಲು, ಕೈದಿ, ಅನೇಕ ಚಿತ್ರಗಳು, ಆಸಯ ಬಲೆ, ಗಂಡುಗಲ್ಲಿರಮ್ಮ ಅಂತ ಚಿತ್ರಗಳು ನೋಡ್ತಾ ನಾವು 13 ವರ್ಷ ನನಗೆ ನಾನು ಬಾಯಿ ಬರ್ತಾ ಇರಲ್ಲ. ಬೇರೆ ಎಲ್ಲ ನಟರಿಗೂ ಹೋಲಿಸ್ಕೊಂಡ್ರೆ ವಿಷ್ಣುವರ್ಧನ್ ಅವರಿಗೆ ಬಹಳ ಅನ್ಯಾಯ ಆಗ್ತಾ ಇದೆ. ಅದು ಯಾಕಂದ್ರೆ ಏನಂದ್ರೆ ಆ ಅಪ್ಪನ ಬಗ್ಗೆ ಒಂದು ಇದಿಲ್ಲ. ಎಲ್ಲಿ ನಾವು ಮಾತಾಡ್ಬಿಟ್ರೆ ನಮ್ಮ ಪಿಕ್ಚರ್ಗೆ ಕುತ್ತು ಬರುತ್ತೋ, ಎಲ್ಲಿ ವಿಷ್ಣು ಸಾರ್ ಬಗ್ಗೆ ಮಾತಾಡ್ಬಿಟ್ರೆ ನಮ್ಗೆ ಬೇರೆಯವ್ರು ನಮಗೆ ಚಿತ್ರನ ಅವಕಾಶ ಕೊಡಲ್ವೋ. ಕಾಲದಿಂದ ಅವ್ರು ಬದುಕಿರೋಗ್ಲೂ ಇದೇ ಆಯಿತು. ಒಬ್ಬ ಡಾಕ್ಟ್ರೇಟ್ ಬಂದಾಗ ಒಬ್ಬ ಸಂತೋಷ ವ್ಯಕ್ತಪಡಿಸಿಲ್ಲ. 125 ಚಿತ್ರಕ್ಕೆ ಮುತ್ತಿನಾರಿಗೆ ಒಬ್ಬ ಡಾಕ್ಟ್ರ್ ಸಂತೋಷ ವ್ಯಕ್ತಪಡಿಸಿಲ್ಲ. ಇವತ್ತು ಮಾತಾಡ್ತಾರೆ ಭವ್ಯ ಅಂತೆ, ಶ್ರುತಿ ಅಂತೆ, ಸುಧಾರಾಣಿ ಅಂತೆ, ಸುಮಲತಾ ಅಂತೆ. ಸುಮ್ಮನೆ ಈಗ ಎಲ್ಲ ಕೆಡುವಾದ್ಮೇಲೆ ಮಾತಾಡ್ತಾರೆ. ಆಕ್ಸಿಡೆಂಟ್ ಆಗಿ ಹಣ ಸತ್ತೋದ್ಮೇಲೆ ಮಾತಾಡಿ ಅಂತ. ಬದುಕಿರಾಗ ನೀರಾಗಿ ರಟ್ಟಿ ಅದಕ್ಕೆ ಇಂಜೆಕ್ಷನ್ ಆಪ್ರೇಷನ್ ಮಾಡೋದು, ಡಾಕ್ಟ್ರು ಆಂಬುಲೆನ್ಸನ್ನು ತೊಗೊಂಡೋಗಿ ಅದು ಪ್ರಯತ್ನ ಪಡಬೇಕಾಯಿತು. ಇಷ್ಟು ದಿನಕ್ಕೆ 15 ವರ್ಷಕ್ಕೆ ಸುಮ್ಮನೆ ಸುದೀಪ್ ಅವರು ಹೇಳ್ತಾ ಇದ್ದಾರೆ. ನಾನು ಅದು ಆಗಿದ್ದಾಗಾಯಿತು, ಅದ್ರ ಬಗ್ಗೆ ಭಿಕ್ಷೆ ಕೇಳೋದು ಬೇಡ, ಅದು ಪುನಃ ನಾವು ಅದನ್ನು ಮಾಡೋಣ ಅಂತ ಹೇಳ್ತಾರೆ. 15 ವರ್ಷಕ್ಕೆ ಅವ್ರನ್ನ ಬಾಲಕೃಷ್ಣ ಕುಟುಂಬ ಕರೆಸಿ, ಕೋರ್ಟಿಂದ ಕರೆಸಿ ವಿತ್ಡ್ರಾ ಮಾಡ್ಬೋದಾಯ್ತಲ್ಲ. ಮಾಡಿದರೆ ಇಷ್ಟೊತ್ತಿಗೆ ಸ್ಮಾರಕ ಹಂಗೆ ಉಳ್ಕೊಂಡಿರೋದು. ಮತ್ತೆ ಇದು ಎಷ್ಟು ದಿನ ಆಗುತ್ತೋ ದೇವ್ರು ಬಲ್ಲ, ಎಷ್ಟು ದಿನ ಹೇಳ್ಕೊಂಡು. ಏನಂದ್ರೆ ಪೊಲೀಸರು ಇವಾಗ ಬದ್ಧತೆ ನೀಡಿದ್ದಾರೆ ಆ ಜಾಗದಲ್ಲಿ. ಸೊ ಇದಕ್ಕೆ ಮುಂಚೆ ರಾತ್ರಿ ಮಾಡ್ಬೇಕಾದ್ರೆ ಈ ಒಂದು ನೆಲಸಮ ಮಾಡ್ಬೇಕಾದಾಗ ಅವಾಗ ಎಲ್ಲೋದ್ರು ಪೊಲೀಸರು ಅನ್ನೋದು ಅದೇನೆ ಮೇಡಮ್, ವೈಫಲ್ಯ. ಎಲ್ಲೋ ಒಂದು ಕಡೆ ಕಾಣದ ಕೈಗಳು ಇದರಲ್ಲಿ ಕೈ ಹಾಕ್ಕೊಂಡು ಧ್ವಂಸ ಮಾಡಿದ್ದಾರೆ. ಯಾಕಂದರೆ ಇದರಲ್ಲಿ ಯಾರೋ ಒಬ್ಬರು ಬಿಲ್ಡರ್ಸು ಅದನ್ನ ಒಳ್ಳೆ ಮಾಲ್ ಕಟ್ಟಾನ ಅಂತೇಳಿ ಬಾಲಕೃಷ್ಣ ಕುಟುಂಬ ಮಗಳು ಗೀತಾ ಬಾಲಿ ಭಾಳ ಡ್ರಾಮಾ, ದೊಡ್ಡ ಡ್ರಾಮಾ. ನಾಳೆ ಕೋರ್ಟಲ್ಲಿ ಇಲ್ಲ ಅಂತ ಅಫಿಡೇಟ್ ಆಗ್ತಾಳೆ, ಪಬ್ಲಿಕಲ್ಲಿ ಬಂದು ನಾನು ಕೊಡ್ತೀನಿ ಅಂತ ಹೇಳ್ತಾರೆ ತಪ್ಸ್ಕೊಳಕ್ಕೆ. ಅಂದರೆ ಕಲ್ಲೇಟ್ ಸಿಕ್ಕಬಾರ್ದು ಅಂತ ಅಮ್ಮ ಭಾಳ ನಾಟಕ. ನಾನು ಸುಮಾರು ಸಲ ಮಾತಾಡಿದ್ದೀನಿ. ಆಯಿತು ವಿಷ್ಣುವರೇ ಕೊಡ್ತೀನಿ ವಿಷ್ಣುವರ ಅಂತಾರೆ. ತಿರ್ಗಿ ಇನ್ನೊಂದು ಸಲ ಮಾತಾಡಿದ್ರೆ ನಿಮ್ಮ ಅಭಿಮಾನಿಗಳೇ ಒಗ್ಗಟ್ಟಿಲ್ಲ,
ನಿಮ್ಮ ಅಭಿಮಾನಿಗಳು ಒಂದು ಥರ ಹೇಳಿಕೆ ಕೊಡ್ತಾರೆ, ಒಬ್ಬರು ಅಲ್ಲೇ ಬಂದು ಕ್ಯಾಲೆಂಡರ್ ಮಾಡ್ತಾರೆ, ಇನ್ನೊಬ್ಬ ಬ್ಲಡ್ ಡೊನೇಷನ್ 50,000 ಇಸ್ಕೊತಾನೆ, ಅದಕ್ಕೆ ನಿಮಗೂ ಪಾಲಿದೆಯಾ ಅಂತ ಕೇಳಿದೆ ಅಮ್ಮನ. ಚಾಚಾ ಆ ಥರ ಇಲ್ಲ, ನನ್ನ ತಮ್ಮ ಇಸ್ಕೊಬೋದು, ಕಾರ್ತಿಕನ ಯಾರೋ ಇದಾನಲ್ಲ ಅವ್ನು ಇಸ್ಕೊಬೋದು ಅಂತ ಚಂದ್ರವರೆ ಅಂತ ಆಯಮ್ಮ ನನಗೆಲ್ಲ ಪದೇ ಪದೇ ಹೇಳ್ತಾ ಇರ್ತಾರೆ. ಆದರೆ ಅಯ್ಯಮ್ಮ ಸುಳ್ಳು, ಯಾವುದೇ ಕಾರಣಕ್ಕೂ ಅಯ್ಯಮ್ಮ ಬರೀ ನಾಟಕ ಪಬ್ಲಿಕ್ ತಪ್ಸ್ಕೊಳಕ್ಕೆ ಕಲ್ಲೆಟ್ಟು ತಪ್ಸ್ಕೊಳಕ್ಕೆ ಒಂದು ಡ್ರಾಮಾ ಆಡ್ತಾ ಇದ್ದಾಳೆ ಮೇಡಮ್. ಅದ್ರಲ್ಲಿ ಕೂಡ ವಿಷ್ಣುವರ್ಧನ್ ಅವ್ರದ್ದು ಹುಟ್ಟಿದ ಹಬ್ಬ ಕೂಡ ನೆಕ್ಸ್ಟ್ ತಿಂಗಳಲ್ಲಿ ಇದೆ. ಸೊ ಇದಕ್ಕೇನು ಹೇಳ್ತೀರಾ ಸರ್? ಎಲ್ಲ ಅಭಿಮಾನಿಗಳು ಕಾಯ್ತಾ ಇದ್ರು ಈ ಒಂದು ಬರಬೇಕಾಯ್ತು. ಸುಮಾರು ನಾವು ಅಟ್ಲೀಸ್ಟ್ ಒಂದು 10,000 ಜನ ಸೇರ್ಬೇಕಾಯ್ತು. ನಮ್ಮಲ್ಲಿ ನಾನು ನ್ಯಾರೋ ಮಾತಾಡೋ ಸ್ವಭಾವ, ಒಗ್ಗಟ್ಟಿಲ್ಲ, ಒಬ್ರು ಕಂಡ್ರೆ ಒಬ್ರಿಗೆ ಆಗ್ತಾ ಇಲ್ಲ. ಅಲ್ಲ, ಮುಂದಿನ ತಿಂಗಳು ಹುಟ್ಟು ಹಬ್ಬ ಇದೆ ವಿಷ್ಣುವರ್ಧನ್ ಅವ್ರದ್ದು 18 ತಾರೀಕು. ಮಾಡ್ತಾರೆ ಮೇಡಮ್, ಏನು ಅಮೃತ ಮುಹೂರ್ತ ಅಂತ ಮಾಡೋಕ್ಕೆ ಅನ್ನೋದು ಅಭಿಮಾನಿಗಳು ಕೂಡ ಒಂದು ಕಾಯ್ತಾ ಇದ್ರು. ಅದು ಅಭಿಮಾನಿಗಳು ನಾವು 40 ವರ್ಷನಿಕ ನಾವು ಗಲ್ಲಿ ಮಾಡ್ಕೊಂಡ್ ಬರ್ತೀರಿ ಮೇಡಮ್. ರಕ್ತ ಶಿಬಿರ ಇರ್ಬೋದು, ಅನ್ನದಾನ ಇರ್ಬೋದು, ನಾವು ಮಾಡ್ಕೊಂತೀರಿ. ಅವನು ಯಾವನ ಸೇರಿ ಎಲ್ಲ ನಾನೇ ಮಾಡೋದು ಅಂತೇಳಿ ಅದಕ್ಕೊಂದು ಇದು ಬಣ್ಣ ಕಟ್ತಾನೆ. ನಾವೆಲ್ಲ ಅಲ್ಲಲ್ಲೇ ಮಾಡ್ತೀರಿ, ನಿಮಗೂ ಗೊತ್ತು, ಮಾಧ್ಯಮದವ್ರಿಗೆ ಗೊತ್ತು. ಯಾಕಂದರೆ ಮಾಧ್ಯಮದವ್ರಿಗೆ ಭಾಳ ಧನ್ಯವಾದಗಳು ಹೇಳ್ತೀನಿ. ಮಾಧ್ಯಮ ಇಲ್ಲ ಅಂದರೆ ಏನೂ ಇಲ್ಲ. ನಾನು ಮೊನ್ನೆ ದರ್ಶನ್ ವಿಷಯದಲ್ಲಿ ಅದೇ ಹೇಳಿದ್ದೀನಿ, ಮಾಧ್ಯಮದವರು ನೀವೆಲ್ಲರೂ ದರ್ಶನ್ಗೆ ಅವ್ನು ಮಾಡಿರೋ ತಪ್ಪು ಮಾಡಿಬಿಟ್ಟಿದ್ದಾರೆ, ಆಗಬಾರ್ದಾಯ್ತು. ಮಾಧ್ಯಮದವ್ರು ಅದನ್ನು ಇಲ್ಲಿಗೆ ಸ್ಟಾಪ್ ಮಾಡಿದ್ರೆ ಅವರು ಒಂದು ಭವಿಷ್ಯ ಮುಂದೆ ತಿದ್ಕೊತಾರೆ ಅಂತ ಹೇಳಿ ಅದ್ರ ಬಗ್ಗೆನೂ ಮಾತಾಡಿದ್ದೀನಿ. ಅನೇಕ ಹೆಣ್ಮಕ್ಳಿಗೆ ಇವತ್ತು ಏನಾದರೂ ಗೌರವ ಸಿಗಬೇಕಾದ್ರೆ ವಿಷ್ಣು ಸಾರು ಕಲಿಬೇಕು ನಾವು. ಹೆಣ್ಮಕ್ಳಾಗಲಿ ಇವತ್ತು ಏನಾದರೂ ಅಷ್ಟು ಸ್ವಲ್ಪ ಹೆಣ್ಮಕ್ಳು ಸೇರ್ತಾರೆ ಅಂದರೆ ಆ ವಿಷ್ಣು ಸಾರು ಒಳ್ಳೆತನ, ಆ ವಿಷ್ಣು ಸಾರು ಕೊಟ್ಟಿರೋ ಒಳ್ಳೆ ಚಿತ್ರಗಳನ್ನ ಕೊಟ್ಟಿದ್ದಾರೆ. ಸಮಾಜದಲ್ಲಿ ಯಾವ ರೀತಿ ನಾವು ಬದುಕಬೇಕು, ಯಾವ ರೀತಿ ಹೋಗ್ಬೇಕಂತ ತೋರಿಸ್ಕೊಟ್ಟಿದ್ದಾರೆ. ಸೊ ಇವಾಗ ನೀವು ಪ್ರತಿಭಟನೆ ಮಾಡ್ತಾ ಇರೋದ್ರಿಂದ ಮುಂದೆ ಫಲ ಸಿಗುತ್ತಾ ಅದಕ್ಕೆ ಅಂತ? ಅದು ಅದ್ರ ಬಗ್ಗೆ ನಾನು ಏನು ಹೇಳಕ್ಕೆ, ನಾವು ಪ್ರಯತ್ನ ಪಡ್ತೀರಿ ಮೇಡಮ್. ಯಾಕಂದ್ರೆ ನಾನು ಆವಾಗ ಪರಿಸ್ಥಿತಿ ಹೆಂಗಿರುತ್ತೆ ಸರ್ ಒಂದು ವೇಳೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ? ಪ್ರಾಣ ಕೊಡೋಕ್ಕೂ ರೆಡಿ ಇದ್ದೀರಿ ಮೇಡಮ್. ಅಲ್ಲೇ ನಾವು ನಮ್ಮನ್ನೇ ಗೋಡೆ ಕಟ್ಬಿಡ್ಲಿ, ಯಾರು ಬಿಲ್ಡರ್ಸ್ ಕಟ್ತಾ ಇದ್ದಾನೋ ನಮ್ಮನ್ನು ನಿಲ್ಲಿಸ್ಬಿಟ್ಟು ಪ್ಲಾಸ್ಟಿಂಗ್ ಮಾಡಿಬಿಡ್ಲಿ, ಇದು ಸತ್ಯ. ನೀವು ಅದಕ್ಕೆ ಬಿಡಲ್ಲ ಅಂತ ಹೇಳ್ತಾ ಬಿಡಲ್ಲ ಇದ್ದೀರಿ? ಮೇಡಮ್, ಯಾವುದೇ ಕಾರಣಕ್ಕೂ ಬಿಡಲ್ಲ ಮೇಡಮ್. ನನ್ನ ಪ್ರಾಣ ನನ್ನೇ ಗೋಡೆ ಹಾಕಿ ಕಟ್ಬಿಡ್ಲಿ, ಕರುನಾಡು ವಿಷ್ಣುಚಂದ್ರ ರಾಜ್ಯಾಧ್ಯಕ್ಷನ ಗೋಡೆ ಹಾಕ್ಬಿಟ್ಟು ನಿಲ್ಲಿಸ್ಬಿಡ್ಲಿ, ಪ್ಲಾಸ್ಟಿಂಗ್ ಮಾಡಿಬಿಡ್ಲಿ. ಫಿಲಿಂ ಚೇಂಬರ್ಗೆ ಹೋಗಿದ್ವಿ ಅಂತ ಹೇಳಿದ್ರಿ, ಸೊ ಅಲ್ಲಿ ಯಾವ ರೀತಿ ನಿಮ್ಗೆ ರೆಸ್ಪಾನ್ಸ್? ಅವರು ಏನಾಗಿಲ್ಲ ಮೇಡಮ್, ಅವರು ಕೈಗೊಂಬೆಗಳು. ಅವ್ರು ಏನು ಇವತ್ತು ಮಾತಾಡೋ ಶಕ್ತಿ ಅವ್ರಿಗಿಲ್ಲ, ಆ ಕಾಲದಿಂದನೂ ಇಲ್ಲ. ವಿಷ್ಣು ಸಾರ್ ಬಗ್ಗೆ ಗೌರವ ಕೊಡುವಂಥ ಫಿಲಿಂ ಚಾಂಬರ್ ನಾನು ಯಾವತ್ತೂ ನೋಡಿಲ್ಲ. ಒಂದು ಪುತ್ಥಳಿ ಇಡೋಕ್ಕಾಗಿಲ್ಲ ಅಲ್ಲೇ ಅವ್ರ ಕೈಯಲ್ಲೇ. ಒಬ್ಬ ಮೇರು ನಟ ನ್ಯಾಯ ಕೊಡಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ, ಕೊಡಿಸ್ತಾ ಇದಾರ ನ್ಯಾಯ? ಯಾವುದೂ ಇಲ್ಲ ಮೇಡಮ್, ಸುಮ್ಮನೆ ಅವ್ರು ಬರೇ ತಪ್ಸ್ಕೊತಾರೆ ಅಷ್ಟೇ, ಜಾರ್ಕೊಂತಾರೆ. ಒಂದು ಪುತ್ಥಳಿ ಆ ಕಡೆ ರಾಜ್ಕುಮಾರ್ ವಿಷ್ಣು ಸಾರು 2 ಕಣ್ಣು ಈ ನಾಡಿಗೆ ಅಂತಾರೆ, ಅವರು ಹೇಳ್ತಾರೆ. ಆದ್ರೆ ಒಂದು ಪಕ್ಕದಲ್ಲಿ ಎಷ್ಟೋ ನಟರು ವಿಷ್ಣು ದಾದ ಅವರ ಹೆಸರು ಹೇಳ್ಕೊಂಡು ಮೆರೆದವ್ರು ಇದ್ದಾರೆ. ಅವರೆಲ್ಲ ಡೂಪ್ಲಿಕೇಟ್, ಏನಕ್ಕೂ ಪ್ರಯೋಜನ ಇಲ್ಲ. ಅವರು ನರಸತ್ತು ನಾ ಮರೆದ್ರು, ಯಾವುದಕ್ಕೂ ಪ್ರಯೋಜನ ಇಲ್ಲ. ಅವರು ಸುಮ್ಮನೆ ಸುಳ್ಳು, ಅವ್ರ ಪ್ರಚಾರಕ್ಕೆ ಅಷ್ಟೇ. ವಿಷ್ಣು ಸಾರ್ದು ಈ ಥರ ಸಮಸ್ಯೆಗಳು ಬಂದಾಗ, ಏನಾದರೂ ಅನ್ಯಾಯ ಆದಾಗ ಯಾಕೆ ಇವಾಗ ಅವ್ರು ಯಾರು ಕೈ ಜೋಡಿಸ್ತಾ ಇಲ್ಲ? ಯಾಕಂದ್ರೆ ವಿಷ್ಣು ಸಾರ್ ಇನ್ನಷ್ಟು ಎತ್ತರಕ್ಕೆ ಬೆಳೆದು ಬಿಡ್ತಾನೆ, ಕೋಟ್ಯಾಂತರ ಅಭಿಮಾನಿಗಳಾಗ್ಬಿಟ್ರೆ ನಮ್ಮನ್ನ ಉಸಿರಾಡಕ್ಕೆ ಬಿಡಲ್ಲ. ಇದನ್ನ ಹೆಂಗನೇ ಮಾಡಿ ಮಟ್ಟ ಹಾಕ್ಬಿಡ್ಬೇಕು, ಇದನ್ನ ಅಲ್ಲಲ್ಲೇ ಜಿಗಿಟ್ಬೇಕು, ಅಭಿಮಾನಿನ ಡಿವೈಡ್ ಮಾಡಬೇಕು, ಒಂದು ಕೂಡಿಸ್ಬಾರ್ದು ಮೇಡಮ್. ಒಂದು ಯಾವುದೇ ಕಾರಣಕ್ಕೆ ವಿಷ್ಣು ಅಭಿಮಾನ ಒಂದು ಕೂಡಿಸ್ಬಾರ್ದು, ಇನ್ನು ಬೆಳಿಬಾರ್ದು. ಮರ ಚೆನ್ನಾಗಿ ಮರ ಇದ್ರೆ ನಳ್ಳು ಕೊಡುತ್ತೆ, ಆ ಮರನ ಅಲ್ಲಲ್ಲಲ್ಲಿ ಕಟ್ ಮಾಡಿಬಿಡ್ಬೇಕು, ಕಟಿಂಗ್ ಮಾಡಿಬಿಡ್ಬೇಕು, ಶೇವಿಂಗ್ ಮಾಡಿ ಬಿಸಾಕ್ಬೇಕು. ಆ ರೀತಿ ಇವ್ರ ಉದ್ದೇಶ. ಒಳ್ಳೆ ಮನಸ್ಸು ಯಾರಿಗಿಲ್ಲ ಮೇಡಮ್. ಕೊನೆದಾಗ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾನು ಏನಿಲ್ಲ ಮೇಡಮ್, ನಾನು ಒಬ್ಬ ಅಪುಟ ವಿಷ್ಣು ಅಭಿಮಾನಿ. ನಾನು ಜೀವಕ್ಕೆ ಕೊಟ್ಕೊಂಡಿದ್ದೀನಿ. ಕಣ್ಗುಡ್ಡು ಈಚೆ ಬಂದ್ಬಿಟ್ಟು ಬಂಧನ ಟೈಮಲ್ಲಿ, ಇದು ಗಂಧದ ಗುಡಿ ಟೈಮಲ್ಲಿ ಚಿಕ್ಕ ಹುಡುಗ, ಆಮೇಲೆ ಸಾಹಸಿಮ, ಇವು ಅದೇ ರೀತಿ ಇದ್ದೀನಿ. ನಗರಸಭೆ ಜನಗಳಲ್ಲಿ ಒಳ್ಳೆ ಮನಸ್ಸಿದೆ, ಅವ್ರಿಗೋಸ್ಕರ ಪ್ರಯತ್ನ ಪಡ್ತೀನಿ. ಯಾರನ್ನ ಕೈಯ ಕಾಲು ಹಿಡಿದು ಕಾಲಾದ್ರೂ ಭಿಕ್ಷೆ ಬೇಡಾದ್ರು, ನಮ್ಮ ಅಭಿಮಾನಿಗಳಲ್ಲಿ ಸೇರಿ ಭಿಕ್ಷೆ ಬೇಡಾದ್ರು, ಅವ್ರು ಕೊಟ್ಟಿಲ್ಲ ಅಂದರೂ ಪಕ್ಕದ ಜಾಗ ಆದರೂ ಎದುರುಗಡೆ ಫಾರೆಸ್ಟ್ ಇದೆ, ಅವ್ರಿಗೊಂದು 60 ಅಡಿ ಆದರೂ ಕೊಟ್ಟು ಅದೇ ಜಾಗದಲ್ಲಿ ನಿರ್ಮಿಸೋವರೆಗೂ ನಾವು ಬಿಡಲ್ಲ ಮೇಡಮ್. ಇದು 100ಕ್ಕೆ 100 ಸತ್ಯ. ನಮ್ಮ ಪ್ರಾಣ ಹೋದ್ರೂ ಆ ಜಾಗದಲ್ಲಂತೂ ಕಟ್ಟೆ ಕಟ್ತೀರಿ.